ಇನ್ನು ಯುದ್ಧದ ಪರಿಣಾಮವಾಗಿ ಉಂಟಾಗಿರುವಂತಹ ಗ್ಯಾಸ್ ಸಮಸ್ಯೆ 8 ದಿನವಾದರೂ ಕೂಡ ಬಗೆಹರಿತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಇದೆ. ಬೆಂಗಳೂರಿನಲ್ಲಿ ಪಬ್ಗಳಿಗೂ ಕೂಡ ಈಗ ಸಿಲಿಂಡರ್ ಸಮಸ್ಯೆ ಶುರುವಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನ ಪಬ್ಗಳಲ್ಲಿ ಈಗ ಸಿಲಿಂಡರ್ ಸಮಸ್ಯೆ. ಚರ್ಚ್ ಸ್ಟ್ರೀಟ್ನ ಪಬ್ಗಳಲ್ಲೂ ಕೂಡ ಸಿಲಿಂಡರ್ಗಳ ಕೊರತೆ ಕಾಡ್ತಾ ಇದೆ. ಪಕ್ಕದ ಪಬ್ಗಳಿಂದ ಸಿಲಿಂಡರ್ಗಳನ್ನು ಪಡ್ಕೊಂಡು ಬಳಕೆ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಇಲ್ಲದೆ ಇಲ್ಲೂ ಕೂಡ ಕೆಲ ಐಟಮ್ಸ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಬರೀ ಸಲಾಡ್, ಫ್ರೂಟ್ಸ್ ಕೊಡೋದಕ್ಕೆ ಮಾಲೀಕರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಫೈರ್ಲೆಸ್ ಕುಕಿಂಗ್ಗೆ ಈಗ ಎಲ್ಲರ ಆಪ್ಷನ್ ಆಗಿಬಿಟ್ಟಿದೆ. 8 ದಿನ ಆಯಿತು ಈ ಸಿಲಿಂಡರ್ ಸಮಸ್ಯೆ ಉಂಟಾಗಿ. ಸಮರ್ಪಕವಾಗಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ನಿತ್ಯ 4-5 ಸಿಲಿಂಡರ್ ಸಿಗ್ತಾ ಇರೋದ್ರಲ್ಲಿ ಒಂದಾದರೂ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಈಗ ಪಬ್ಗಳಿಗೂ ಕೂಡ ಅದರ ಎಫೆಕ್ಟ್. ಗ್ಯಾಸ್ ಕೊರತೆ ಅಂತೂ ಇದೆ. ನಾವೇ ಇವಾಗ ನೋಡಿದರೆ ಪಾಪಡು, ಸಲಾಡು, ಫ್ರೂಟ್ಸು, ಆ ಥರ ಸ್ನ್ಯಾಕ್ಸ್ಗಳು ಮ್ಯಾಕ್ಸಿಮಮ್ ತಂದೂರಿಂದ ಆಗೋ ಸ್ನ್ಯಾಕ್ಸ್ಗಳೇ ಕೊಟ್ಟು ಆ ಗ್ಯಾಸಿನ ಕೊರತೆನ ಸ್ವಲ್ಪ ಎಷ್ಟು ಮ್ಯಾನೇಜ್ಮೆಂಟ್ ಆಗುತ್ತೋ ಅಷ್ಟು ಒಳಗೆ ನಾವು ಅದನ್ನು ರೆಕ್ಟಿಫೈರ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ನಮಗೆ ಎಮರ್ಜೆನ್ಸಿ ಸಿಚುವೇಶನ್ಗೆ 1 ಸಿಲಿಂಡ್ರು ಸಿಗ್ತಾ ಇದೆ. ಆ 1 ಸಿಲಿಂಡ್ರಲ್ಲಿ ನಾವು ಎಲ್ಲ ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಗ್ರೇವಿ ಐಟಮ್ಸ್ ಮಾತ್ರ ಅದರಲ್ಲಿ ರೆಡಿ ಮಾಡಿಕೊಂಡು, ಸ್ನ್ಯಾಕ್ಸ್ ಐಟಮೆಲ್ಲ ಸ್ವಲ್ಪ ತಂದೂರು ಸ್ಟಾರ್ಟರು ಮತ್ತು ಸಲಾಡು ಮತ್ತು ಪಾಪಡು ಈ ಥರ ಒಬ್ರಿಗೊಬ್ಬರು ಏನೋ ಆಗೋದಷ್ಟು ನಾವು ಟ್ರೈ ಮಾಡ್ತಾನೇ ಇದ್ದೀವಿ. ನಮಗೂ ಇನ್ನೂ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಳ್ಳೆಯದು. ಇನ್ನು ಈ ಇವತ್ತು ನಾಳೆ ಅಂತೂ ಹೆಂಗೋ ಇರೋದಲ್ಲಿ ಮುಂದೆ ಹೋಗ್ಬೋದು. ಇನ್ನು ಮುಂದೆ ಗ್ರೇವಿಗಳು. ಇನ್ನು ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ ಗ್ರಾಹಕರಿಗೆ ಕಲ್ಯಾಣ ಮಂಟಪದ ಊಟ ಕೊಡಲಾಗ್ತಾ ಇದೆ. ಅಂದ್ರೆ ಗ್ಯಾಸ್ ಕೊರತೆಯಾಗಿರೋದ್ರಿಂದ ಹೋಟೆಲ್ಗಳಲ್ಲಿ ಅಡಿಗೆ ಸಿದ್ಧಪಡಿಸೋದು ಕಷ್ಟ ಆಗಿದೆ. ಸೌದೆ ಒಲೆಯಲ್ಲಿ ಅಡಿಗೆ ಮಾಡಬೇಕು. 3-4 ಹೋಟೆಲ್ನವರು ಸೇರ್ಕೊಂಡು ಕಲ್ಯಾಣ ಮಂಟಪದಲ್ಲಿ ಊಟ ತಯಾರಿಸ್ತಾ ಇದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಅಡಿಗೆ ಮಾಡಿ ಅದನ್ನ ಹೋಟೆಲ್ಗೆ ತಂದು ಗ್ರಾಹಕರಿಗೆ ಉಣಬಡಿಸ್ತಾ ಇರೋದು. ನಮ್ಮ ಪ್ರತಿನಿಧಿ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಹೋಟೆಲ್ಗಳು ಈಗ ಸೌದೆ ಒಲೆಯ ಮೊರೆ ಹೋಗಿದ್ದಾವೆ. ಅದರಲ್ಲೂ ಕೋಲಾರದ ತುಂಬ ಹಳೆಯ ಹೋಟೆಲ್ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕೋಲಾರದ ಪಂಚವಟಿ ಹೋಟೆಲ್ನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗದೆ ಇವತ್ತು ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಕೋಲಾರದಲ್ಲಿ ತುಂಬ ಹಳೆಯ ಹೋಟೆಲ್ ಅನ್ನೋವಂಥ ಪ್ರಸಿದ್ಧಿ ಪಡೆದಿರುವಂಥ ಒಂದು ಹೋಟೆಲ್ಲು. ಇದು ಪಂಚವಟಿ ಹೋಟೆಲ್ಲು. ಇದು ಕೋಲಾರದ ಕಾಲೇಜು ವೃತ್ತದಲ್ಲಿರುವಂಥ ಒಂದು ಹೋಟೆಲ್ ಇದು. ಈ ಹೋಟೆಲ್ನಲ್ಲಿ ಏನು ಕಳೆದ 4-5 ದಿನಗಳಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ಗೆ ಕೊರತೆ ಉಂಟಾಗಿದೆ. ಇದರಿಂದ ಹೋಟೆಲನ್ನು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಬೇರೆ ದಾರಿ ಇಲ್ಲದೆ, ಈಗ ಅನ್ಯ ಮಾರ್ಗ ಇಲ್ಲದೆ ಈಗ ಅವರು ಕೂಡ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಹೋಟೆಲ್ ಒಳಗಡೆನೆ ಸಿಮೆಂಟ್, ಆಲೋ ಬ್ರಿಕ್ಸು ಇಟ್ಟಿಗೆಗಳನ್ನು ಇಟ್ಕೊಂಡು ಅದರಲ್ಲಿ ಈಗ ಅಡುಗೆಯನ್ನು ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಬೇರೆ ದಾರಿ ಇಲ್ಲದೆ ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೋಟೆಲನ್ನು ಬಾಗಿಲಾಕೋ ಬದಲಾಗಿ ಅಟ್ಲೀಸ್ಟು ಸ್ವಲ್ಪದಲ್ಲಾದರೂ ಹೋಟೆಲನ್ನು ನಡೆಸಲಿಕ್ಕೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಗೆ ಈ ಒಂದು ಹೋಟೆಲ್ ಮಾಲೀಕರು ಮುಂದಾಗಿರುವಂಥದ್ದು. ಇದರಿಂದಾಗಿ ಸದ್ಯ ಸಾವಿರಾರು ಜನ ಊಟ ಮಾಡುವಂಥ ಜಾಗದಲ್ಲಿ ಈಗ ಕೇವಲ 100 ಜನಕ್ಕೆ ಅಡುಗೆ ಮಾಡಿ ಬಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸದ್ಯ ನಿನ್ನೆಯಿಂದ ಕಂಪ್ಲೀಟಾಗಿ ಇವರು ಸೌದೆ ಒಲೆಯ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಈ ಮೂಲಕ ಹೋಟೆಲನ್ನು ನಡೆಸೋದಕ್ಕೆ ಅಂತ ಹೇಳಿ ಇವರು ಪರ್ಯಾಯ ಮಾರ್ಗಕ್ಕೆ ಮೊರೆ ಹೋಗಿದ್ದಾರೆ. ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸೋ ಹೋಗ್ತೀನಿ. ಸರ್, ಈಗ ಸೌದೆ ಒಲೆ ಮೊರೆ ಹೋಗಿದ್ದೀರಿ, ಗ್ಯಾಸ್ ಸಿಗಲ್ಲ ಅಂತ ಹೇಳಿ, ಹೆಂಗೆ ನಡೀತಾ ಇದೆ ಸರ್ ಹೋಟೆಲೆಲ್ಲ? ಇಲ್ಲ ಸರ್, ಊಟ ಎಲ್ಲ ನಿಲ್ಲಿಸಿದ್ದೀರಿ. ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟ್ಲಲ್ಲಿ ಇರೋದ್ರ ಕಾರಣದಿಂದ ನಾವು ಅನ್ನ ಸಾಂಬಾರು, ಮೊಸರನ್ನ, ಈ ಸ್ಟೀಮ್ ಸೌದೆ ಒಲೆಯಿಂದ ಆಗುವಂಥ ಪದಾರ್ಥಗಳನ್ನ ಮಾತ್ರ ಮಾಡಿಕೊಂಡು ಹೋಟ್ಲನ್ನ ತಳ್ಕೊಂಡು ಹೋಗ್ತಾ ಇದ್ದೀರಿ. ಮತ್ತು ಸುಮಾರು ಜನಕ್ಕೆ ರಜಾನೂ ಕೊಟ್ಬಿಟ್ಟಿದ್ದೀರಿ. ಅವ್ರಿಗೆ ಕೆಲಸ ಏನೂ ಇಲ್ಲ ಅಂಥೇಳಿ ನೀವು ಸ್ವಲ್ಪ ದಿವಸ ರಜಾ ತೊಗೊಳ್ಳಿ ಅಂತ ರಜಾನೂ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲರಿಗೂ. ಈಗ ಸೌದೆ ಒಲೆ ಮೇಲೆ ಡಿಪೆಂಡ್ ಆಗಿದ್ದೀರಿ, ಹೆಂಗೆ ನಡೀತಾ ಇದೆ ಸರ್? ಪರವಾಗಿಲ್ಲ, ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ, ಇಲ್ಲ ಆಗೋದೇ ಇಲ್ವಾ, ಹೇಗೆ? ಇಲ್ಲ ಸರ್, ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಅಡುಗೆ ಮಾಡುವಾಗ ಒಲೆಯಿಂದ ಹೊಗೆ ಬರುವಂಥದ್ದು ಎಲ್ಲ ಈ ಕಸ್ಟಮರ್ ಹತ್ರಕ್ಕೆ ಹೋಗ್ತಾ ಇದೆ. ನಾವು ಅಲ್ಲಿಗೂ ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಹಾಕಿದ್ದೀರಿ, ಆದ್ರೂ ಅದು ಹೊಗೆ ಕಂಟ್ರೋಲ್ ಆಗದೆ ಹೊರಗಡೆ ಎಲ್ಲ ಹೋಗ್ತಾ ಇದೆ. ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ. ಆದರೆ ಬೇರೆ ಕಾರಣ ಇಲ್ಲದೆ ಇದು ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇದ್ದೀರಿ ಸರ್. ಈಗ ನೀವು ಬೇರೆ ಪರ್ಯಾಯ ಮಾರ್ಗ ಏನಾದರೂ ಹುಡುಕೋತಾ ಇದ್ದೀರಾ, ಅಥವಾ ಪ್ರತಿನಿತ್ಯ ಮಾಡ್ತಾ ಇದ್ದಂಥ ಅಂದರೆ ಅಡುಗೆ ಇರ್ಬೋದು ಅದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಬರ್ತಾ ಇದೆ ಸರ್? ಅಂದರೆ ತುಂಬ ಕಡಿಮೆ ಆಗಿದೆಯಾ, ಮತ್ತು ಹೋಟೆಲ್ಗೆ ಬರೋರ ಸಂಖ್ಯೆ ಕಡಿಮೆ ಆಗಿದೆಯಾ, ಹೇಗೆ? ಹೌದು ಸರ್, ಹೋಟ್ಲಿಗೆ ಬರೋ ಸಂಖ್ಯೆ ಕಮ್ಮಿ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ತಿಂಡಿಗಳು ಕಮ್ಮಿ ಆಗಿದೆ. ಆ ಗ್ರಾಹಕರು ಕೇಳೋ ತಿಂಡಿ ನಾವು ಕೈಯಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮೆನು ಕಮ್ಮಿ ಆಗಿದೆ.
ಮತ್ತು ಈ ಹೊಗೆ ಇರೋದ್ರಿಂದೆಲ್ಲ ಇದರಿಂದ ನಮ್ಮ ವರ್ಕರ್ಸ್ಗಳು ಸ್ವಲ್ಪ ಬೇಜಾರು ಬೀಳ್ತಾ ಇದ್ದಾರೆ. ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಾವು ರಜಾ ತೊಗೊತೀರಿ ಅಂತ ಹೇಳ್ತಾ ಇದ್ರಿ. ಈ ಥರ ಎಲ್ಲ ಆದರೆ ನಾವು ಹೋಟ್ಲನ್ನ ಬಂದ್ ಮಾಡೋ ಪರಿಸ್ಥಿತಿ ಖಂಡಿತ ಬರುತ್ತೆ ಸರ್. ಅದೇ ನಮ್ಮ ಮಟ್ಟಿಗೆ ನಮ್ಗೆ ದಿವಸಕ್ಕೆ ಒಂದು 5 ಸಿಲಿಂಡ್ರ್ ಕೊಡೋ ಜಾಗದಲ್ಲಿ ಒಂದು 2 ಸಿಲಿಂಡರ್ ಆದರೂ ಕೊಟ್ಟರೆ ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೋದು ಸರ್. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ಇನ್ನು ಇದ್ದಿಲು ಒಲೆಯಲ್ಲಿ ಟೀ ತಯಾರಿ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ. ಸಿಲಿಂಡರ್ ಸಿಕ್ಕಿಲ್ಲ, ಹಾಗಾಗಿ ಅಂಗಡಿ ಬಂದ್ ಮಾಡ್ಕೊಂಡಿದ್ರು ಮಾಲೀಕರು. ಈಗ ಇದ್ದಿಲು ಒಲೆಯ ಮೊರೆ ಹೋಗಿದ್ದಾರೆ. ಅದರಲ್ಲೇ ಟೀ ತಯಾರಿಕೆ. ನಗರದ ಡೂಮ್ಲೈಟ್ ಸರ್ಕಲ್ನಲ್ಲಿರುವಂತಹ ಟೀ ಶಾಪ್ ಇದು. ಬದಲಿ ವ್ಯವಸ್ಥೆ ಏನು ಅಂತಲೇ ನೋಡ್ಕೊಳ್ತಾ ಇದ್ದಾರೆ ಈಗ ಹೋಟೆಲ್ ಮಾಲೀಕರು. ಇನ್ನು ಟೀ ಶಾಪ್ನವರು ಈ ರೀತಿ ಇದ್ದಿಲು ಒಲೆಯ ಮೊರೆ ಹೋಗಿದ್ದಾರೆ. ಇವಾಗ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಜಾಸ್ತಿ ಆಗೋದ್ರಿಂದ ನಾವು ಇವಾಗ ಹೋಟೆಲ್ ಉದ್ಯಮಿಗಳಿಗೆ ಕಾಫಿ ಟೀ ಮಾಡೋರಿಗೆಲ್ಲ ಬಹಳ ಕಷ್ಟ ಆಗಿದೆ. ಅದರಿಂದ ನಾವು ಏನು ಪರ್ಯಾಯ ವ್ಯವಸ್ಥೆ ಅಂತ ಈ ಕಲ್ಲಿದ್ದಿಂದ ಅಂದ್ರೆ ನಮ್ಮ ಹಳೆಯ ಪದ್ಧತಿ ಕೊಲ್ಮೆ ಏನಿತ್ತು ಅದರಲ್ಲೇ ನಾವು ಅದನ್ನ ಕೊಲ್ಮೆನ ಕೈಯಿಂದ ತಿರ್ಗಿಸ್ತಾ ಇದ್ವಿ. ಇದು 12 ವೋಲ್ಟ್ಸ್ ಚಿಕ್ಕದು ಏರ್ ಫ್ಯಾನ್ ತರ ಅಡ್ಜಸ್ಟ್ ಮಾಡಿಕೊಂಡು ನಾವು ಕಲ್ಲಿದ್ದು